ನಮಸ್ಕಾರ. ನನ್ನ ಹೆಸರು ಲಲಿತಾ ಪ್ರಸಾದ್ ಅಂತ. ನಾನು 15 ವರ್ಷದಿಂದ ಬೊಂಬೆಗಳು ಮಾಡ್ತಾಯಿದ್ದೀನಿ. ಈ ಸತಿ ನವದುರ್ಗೆಯರು, ದಶಾವತಾರ, ಆಮೇಲೆ ಕಟ್ಟಾಯಿತು. ಹೇಳ್ತಾ ಹೋಗಿ ಜೋರಾಗಿ ಹೇಳಿ, ಪರವಾಗಿಲ್ಲ. ಹೇಳಿ ತೊಂದರೆ ಇಲ್ಲ. ನವದುರ್ಗೆಯರು ದಶಾವತಾರ ಮಾಡಿದ್ದೀನಿ. ಆಮೇಲೆ ಸೀತಾ ಕಲ್ಯಾಣ ಮಾಡಿದ್ದೀನಿ. ರಾಮ ಪಟ್ಟಾಭಿಷೇಕ ಮಾಡಿದ್ದೀನಿ. ಬ್ಯಾಲೆಗಳು ಮಾಡಿದ್ದೀನಿ. ಶಂಕರಾಚಾರ್ಯರು ಮಾಡಿದ್ದೀನಿ. ಅಷ್ಟಲಕ್ಷ್ಮೀರು ಮಾಡಿದ್ದೀನಿ. ಅಷ್ಟ ಗಣಪತಿರು ಮಾಡಿದ್ದೀನಿ. ಡ್ಯಾನ್ಸರ್ಸ್ ಮಾಡಿದ್ದೀನಿ. ಇನ್ನು ಮದುವೆ ಸೆಟ್ ಎಲ್ಲ ಮಾಡಿದ್ದೀನಿ ಈ ಸತಿ. ಎಲ್ಲ ಮಿಕ್ಕಿದ್ದು ಎಲ್ಲನೂ ಬೇರೆ ಬೇರೆ ಥರ ಬೊಂಬೆಗಳು ಮಾಡಿದ್ದೀನಿ. ನವರಾತ್ರಿ ಮತ್ತು ಈ ಜನರಲ್ ಆಗಿ ಗೊಂಬೆಗಳು ಕೂಡಿಸೋದ್ರ ಬಗ್ಗೆ, ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ಹೇಳಿ. ಓಕೆ. ನವರಾತ್ರಿಲಿ 9 ದಿವಸನೂ ಒಂದೊಂದು ದಿವಸ ಒಂದೊಂದು ಥರ ನೈವೇದ್ಯಕ್ಕೆ ಮಾಡಿ, ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಮಾಡಿ, ಆಮೇಲೆ ಎಲ್ಲ ಥರನೂ ಬೊಂಬೆಗಳಿಗೆ ಬಂದವ್ರಿಗೆಲ್ಲ ನಾವು ಅರಿಶಿನ ಕುಂಕುಮ, ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ, ಸ್ವೀಟು ಎಲ್ಲ ಕೊಡ್ತೀವಿ. ಎಲ್ಲ ಕೊಟ್ಟು ಅವನ್ನ ನಮ್ಮ ಹಾರೈಸಿ ಅವರು ನಮ್ಮನ್ನು ಹೋಗಬೇಕು. ಆ ಥರ ಎಲ್ಲ ಮಾಡ್ಕೊಂಡಿದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಮತ್ತೆ 15 ವರ್ಷದಿಂದ ಮಾಡ್ತಾಯಿದ್ದೀನಿ. ಮತ್ತೆ ಗೊಂಬೆಗಳು ಎಲ್ಲೆಲ್ಲಿಂದ ತಂದಿದ್ದೀರಾ? ಅದೆಲ್ಲ ಬೊಂಬೆಗಳೆಲ್ಲ ನಾನು ಕೈಯಾರೆ ಮಾಡಿರೋದು, ಹ್ಯಾಂಡ್ಮೇಡ್ ಡಾಲ್ಸು ಎಲ್ಲ. ನಾನು ಒಂದು ಕಡೆ ಹೋಗಿ ಕಲಿತು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಮನೆಯವ್ರ ಸಹಕಾರ ಎಲ್ಲ ಹೇಗಿದೆ? ಮನೆಯವರು ಎಲ್ಲರೂ ಸಹಕಾರ ಇದೆ. ನಮ್ಮ ಹಸ್ಬೆಂಡು, ಆಮೇಲೆ ನನ್ನ ಮಗಳು, ನನ್ನ ಮೊಮ್ಮಕ್ಕಳು, ನಮ್ಮ ಅಳಿಯ, ನಮ್ಮ ಬೀಗರು ಎಲ್ಲರೂ ನನಗೆ ಎಂಕರೇಜ್ ಮಾಡ್ತಾರೆ, ಹೆಲ್ಪು ಮಾಡ್ತಾರೆ. ಏನಕ್ಕೆ ಈ ಥರ ಆಸೆ ನಿಮಗೆ ಪ್ರತಿ ವರ್ಷ? ನನಗೆ ಸ್ವಲ್ಪ ಮುಂಚೆಯಿಂದ ಕೈ ಕೆಲಸ ಅಂದರೆ ತುಂಬ ಆಸೆ ಇದೆ. ನಾವು ಮದುವೆ ಮನೆಗೆಲ್ಲ ತುಂಬ ಮಾಡಿಕೊಡ್ತಾಯಿದ್ದೆ. ತೆಂಗಿನಕಾಯಿ, ಬೀಸಣಿಗೆ, ಬೊಂಬೆಗಳು, ಸಕ್ಕರೆದು ಎಲ್ಲ ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಏಜ್ ಆಯ್ತಲ್ವ, ಸ್ವಲ್ಪ ನನಗೆ ಕಷ್ಟ ಆಗ್ತಾಯಿದೆ. ಅದರಿಂದ ಸ್ವಲ್ಪ ಎಲ್ಲ ಕಮ್ಮಿ ಮಾಡಿದ್ದೀನಿ ಇವಾಗ. ಕಾಳಿ, ದುರ್ಗೆ, ನವದುರ್ಗೆಯರು, ಆಮೇಲೆ ವಲ್ಲಿ ಸುಬ್ರಹ್ಮಣ್ಯ, ಅಷ್ಟಲಕ್ಷ್ಮೀರು, ಅಷ್ಟ ಗಣಪತಿಯರು, ಇದು ಮುಂಜಿ ಸೆಟ್ ಮಾಡಿದ್ದೀನಿ. ಇದು ದಶಾವತಾರ ಮಾಡಿದ್ದೀನಿ. ಅದು 2 ಮೀರಾ, ಆಮೇಲೆ ಲಕ್ಷ್ಮೀನಾರಾಯಣ, ಸುಬ್ರಹ್ಮಣ್ಯ, ಡ್ಯಾನ್ಸರ್ಸು, ಅಲ್ಲಿ ಮೇಲ್ಗಡೆ ಡ್ಯಾನ್ಸರ್ಸ್ ಮಾಡಿದ್ದೀನಿ. ಅಷ್ಟಲಕ್ಷ್ಮೀರು ಅಲ್ಲಿದೆ. ಇದು ತಿರುಪತಿದು ಮಾಡಿದ್ದೀನಿ. ವೆಂಕಟರಮಣ ಸ್ವಾಮಿ, ಪದ್ಮಾವತಿ, ತಿರುಪತಿ ಕಾನ್ಸೆಪ್ಟ್ ಅಂತ ಮಾಡಿದ್ದೀನಿ. ಆಮೇಲೆ ಅಲ್ಲಿ ಒಂದು ದುರ್ಗೆ ಮಾಡಿದ್ದೀನಿ. ಸರಸ್ವತಿ, ಲಕ್ಷ್ಮಿ, ದುರ್ಗೆಯರು, ಅದು ಡ್ಯಾನ್ಸರ್ಸು ಮೇಲ್ಗಡೆನು. ಅದು ನವದುರ್ಗೆಯರು. ಅದು ಗೌರಿ ದೇವಿ. ಮತ್ತು ದುರ್ಗೆ ಇದೆ, ದೇವಿ. ಅದಾದಮೇಲೆ ಯೋಗ, ಸೂರ್ಯ ನಮಸ್ಕಾರ ಥೀಮಲ್ಲಿ ಮಾಡಿರೋದು ಯೋಗ ಅದು. ಆಮೇಲೆ ಇದು ಬಂದು ಕ್ರಿಕೆಟ್ ಥೀಮು. ಏಕೆಂದರೆ ಇವಾಗ ಎಲ್ಲರಿಗೂ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಸೊ ಆ ಥೀಮ್ನ ಇಟ್ಕೊಂಡು ಅಮ್ಮ ಒಂದು ಲೇಡೀಸ್ ಕ್ರಿಕೆಟ್ ಥೀಮ್ ಕಾನ್ಸೆಪ್ಟಲ್ಲಿ ಮಾಡಿರೋದು ಇದು. ವೆಡ್ಡಿಂಗ್ ಕಾನ್ಸೆಪ್ಟಲ್ಲಿ ಮಾಡಿರೋ ಅಂಥದ್ದು. ಫಸ್ಟು ಜಡೆ ಹಾಕ್ತಾ ಇರೋದು, ಆಮೇಲೆ ಅರಿಶಿನ ಕುಟ್ಟೋದು. ಇದು ಬಂದು ಗೌರಿ ಪೂಜೆ. ಗೌರಿ ಪೂಜೆ ಆದಮೇಲೆ ಇಲ್ಲಿ ಕಾಶಿ ಯಾತ್ರೆಗೆ ಅಲ್ಲಿ ಕೂತಿರೋದು, ಆಮೇಲೆ ಕಾಶಿ ಯಾತ್ರೆಯಿಂದ ಹೊರಡೋದು ಇದು ಅಂಥದ್ದು. ಇಲ್ಲಿ ಮೇಲೆ ಇರೋವಂಥದ್ದು ಸೀತಾ ಕಲ್ಯಾಣ. ರಾಮ, ಸೀತೆ, ಲಕ್ಷ್ಮಣ ಎಲ್ಲರೂ ಇದ್ದಾರೆ. ಆಮೇಲೆ ಋಷಿ ಮುನಿಗಳೆಲ್ಲರೂ ಆಶೀರ್ವಾದ ಮಾಡ್ತಾ ಇರೋವಂಥದ್ದು. ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ರಾಮ ಸೀತಾ ಪಟ್ಟಾಭಿಷೇಕ. ಇದು ಲಕ್ಷ್ಮಣ, ಆಂಜನೇಯ,
ಸೊ ಟೋಟಲಿ ಇದು ರಾಮ ಸೀತಾ ಇದು ಕಾನ್ಸೆಪ್ಟು. ಇಲ್ಲಿ ಬಂದುಬಿಟ್ಟು ಸೀತಾಮಾತೆಗೆ ಚೂಡಾಮಣಿ ಕೊಡ್ತಾ ಇರೋವಂಥದ್ದು, ಚೂಡಾಮಣಿ ಸೀತಮ್ಮ ಕೊಡ್ತಾ ಇರೋದು ಆಂಜನೇಯಂಗೆ, ಆ ಕಾನ್ಸೆಪ್ಟಲ್ಲಿ ಮಾಡಿರೋವಂಥದ್ದು. ಇಲ್ಲಿ ಸುಮ್ಮನೆ ಲಕ್ಷ್ಮಿ ಅಂತ ಒಂದು ಕಾನ್ಸೆಪ್ಟಲ್ಲಿ ಲಕ್ಷ್ಮಿ ಅನ್ನೋ ದೇವ್ರನ್ನ ಮಾಡಿದ್ದೀವಿ. ಅದಾದಮೇಲೆ ಕೆಳಗಡೆ ಲೈನಲ್ಲಿ ನೀವೇನು ಚಿಕ್ಕ ಚಿಕ್ಕ ಬೊಂಬೆಗಳು ನೋಡ್ತಿದ್ದೀರಾ, ಇದೆಲ್ಲ ಇದು ಬೇರೆ ಬೇರೆ ದೇಶದ್ದು ಪೇರ್ಸ್, ಅಂದರೆ ಅವ್ರದ್ದು ವಸ್ತ್ರಭೂಷಣ ಏನೇನಿರುತ್ತೆ ಅದರಲ್ಲಿ ಮಾಡಿರೋದು. ಇಲ್ಲಿ ಬಿಂದಿಗೆ ಹಿಡ್ಕೊಂಡು ಹೋಗ್ತಾ ಇರೋದು ಒಂದು ವಿಲೇಜ್ ಕಾನ್ಸೆಪ್ಟಲ್ಲಿ, ಎಲ್ಲರೂ ವಿಲೇಜ್ ಅಲ್ಲಿ ಹೇಗೆ ನೀರೆಲ್ಲ ತೊಗೊಂಡು ಹೋಗ್ತಾರೆ ಆ ಕಾನ್ಸೆಪ್ಟಲ್ಲಿ ಮಾಡಿರೋದು. ಕೆಳಗಡೆ ಬಂದರೆ ವಿಬ್ಗ್ಯಾರ್ ಅಂದರೆ ರೈನ್ಬೋ ಕಾನ್ಸೆಪ್ಟಲ್ಲಿ ಮಾಡಿರೋವಂಥದ್ದು. ಕೆಳಗಡೆ ಇದೆಲ್ಲ ಬಂದು ಜಾಪನೀಸ್ ಡಾಲ್ಸು, ಇದೆಲ್ಲ ಕೆಳಗಡೆ ಏನಿದೆ ಜಾಪನೀಸ್ ಡಾಲ್ಸು. ಇಲ್ಲೂ ಒಂದು ಸೆಟ್ಟು ರಾಮ ಸೀತಾ ಲಕ್ಷ್ಮಣ ಇದೆ. ಅದ್ರ ಮೇಲೆ ನೋಡಿದ್ರೆ ನೀವು ಅಷ್ಟಗಣಪತಿ ಅನ್ನೋದು ಒಂದು ಮಾಡಿರೋದು, ಆಮೇಲೆ ಮಧ್ಯದಲ್ಲಿ ಸತ್ಯನಾರಾಯಣ ಸ್ವಾಮಿ ಮಾಡಿರೋವಂಥದ್ದು. ಇಲ್ಲಿ ಒಂದು ನರಸಿಂಹ ಹೆಂಗೆ ಕಂಬದಿಂದ ಆಚೆ ಬರ್ತಾರೆ ಆ ಕಾನ್ಸೆಪ್ಟಲ್ಲಿ ಒಂದು ಮಾಡಿದ್ದೀವಿ. ಅದಾದಮೇಲೆ ಕೆಳಗಡೆ ಲೈನಲ್ಲಿ ಏನೇನು ಚಿಕ್ಕ ಚಿಕ್ಕದೆಲ್ಲ ನೋಡ್ತಾ ಇದ್ದೀರಾ, ಇದೆಲ್ಲ ಬಂದುಬಿಟ್ಟು ಬ್ಯಾಲೆ ಡಾಲ್ಸ್ ಅಂತ ಮಾಡಿರೋದು. ಕೃಷ್ಣ ಅರ್ಜುನಂಗೆ ಗೀತೋಪದೇಶ ಮಾಡ್ತಾ ಇರೋವಂಥದ್ದು ಇದು. ಏನು ನೋಡ್ತಾ ಇದ್ದೀರಾ, ಇದು ರಾಮ ಲಕ್ಷ್ಮಣ ಸೀತಾ ಆಂಜನೇಯ. ಇದು ನಮ್ಮ ಸೋದರ ಮಾವ ಆದಂಥ ಸೀತಾರಾಮಯ್ಯನವ್ರ ಮನೇಲಿ ರಾಜರ ಕಾಲದಿಂದ ಇದ್ದಂಥದ್ದು. ಸೊ ಅವರು ಇವಾಗಿಲ್ಲ, ಅದು ರಾಮ ಪಟ್ಟಾಭಿಷೇಕ ಎಲ್ಲ ಮಾಡಿದಾಗ ಅಲ್ಲಿ ರಾಜರ ಕಾಲದಲ್ಲಿ ಆವಾಗಿಂದ ಇವ್ರ ಮನೇಲಿದೆ ಇದು. ಸೊ ಇವಾಗ ಅದನ್ನು ಅವರು ನಮ್ಮ ಅಮ್ಮಂಗೆ ಕೊಟ್ಟಿದ್ದಾರೆ. ಇದನ್ನು ನಾನು ತುಂಬ ಬೊಂಬೆ ಇಡೋದ್ರಿಂದ ಇವಾಗ ಅದನ್ನು ನನಗೆ ಕೊಟ್ಟಿದ್ದಾರೆ. ಸೊ ಇದು 50 ವರ್ಷದ್ದು ಹಳೇದಿದು. ಇಲ್ಲಿ ಬಂದು ಕೃಷ್ಣನ ಕಾನ್ಸೆಪ್ಟಲ್ಲಿ ಮಾಡಿರೋ ಅಂಥದ್ದು. ಮೇಲ್ಗಡೆ ಏನು ನೋಡ್ತಾ ಇದ್ದೀರಾ, ಒಂದು ಬೆಟ್ಟ, ಆ ಕಡೆ ರಾಕ್ಷಸರು, ಆಮೇಲೆ ಈ ಕಡೆ ದೇವತೆಗಳಿರೋದು, ಸಮುದ್ರ ಮಂಥನ, ಆ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಕೆಳಗಡೆ ಸಾಲಲ್ಲಿ ಬಂದು ಕಾಲಿಂಗ ಮರ್ದನ, ಆಮೇಲೆ ಕೃಷ್ಣಗಳು, ಸುಮ್ಮನೆ ಕೃಷ್ಣಗಳೆಲ್ಲ ಮಾಡಿಟ್ಟಿರೋ ಅಂಥದ್ದು. ಕೆಳಗಡೆ ಬಂದರೆ ಇಲ್ಲಿ ವಸುದೇವ ಕೃಷ್ಣನ ಎತ್ಕೊಂಡು ಹೋಗ್ತಾ ಇರೋ ಅಂಥದ್ದು ಅಷ್ಟೇ. ಆಮೇಲೆ ಕೆಳಗಡೆ ಗೋಪಿಕಾ ಸ್ತ್ರೀಯರು ಮತ್ತು ಕೃಷ್ಣ ಆ ಕಾನ್ಸೆಪ್ಟಲ್ಲಿದೆ. ಈ ಕಡೆ ಬಂದರೆ ಇಲ್ಲಿ ನಿಮಗೆ ಬೃಂದಾವನ ಥೀಮಲ್ಲಿ ಇರೋ ಅಂಥದ್ದು. ಇಲ್ಲಿ ಅಲ್ಲಿ ಅಂತ ತೋರಿಸ್ಬಿಡಿ. ಅಲ್ಲಿ ಜಲಕ್ರೀಡೆ, ಕೃಷ್ಣ ನೋಡಿ ಮರದ ಮೇಲೆ ಕೂತಿದ್ದಾನೆ, ಕೆಳಗಡೆ ಬಟ್ಟೆಗಳೆಲ್ಲ ಇಟ್ಕೊಂಡು ಕೆಳಗಡೆ ಎಲ್ಲರೂ ಸ್ನಾನ ಮಾಡ್ತಾ ಇರೋವಂಥದ್ದು. ಸೊ ಜಲಕ್ರೀಡೆ ಥೀಮಲ್ಲಿರೋದದು. ಆಮೇಲೆ ಇಲ್ಲಿ ಬಂದು ಶಿವ ಪಾರ್ವತಿ, ಕೆಳಗಡೆ ಬಂದು ಪಾಟ್ರಿ ಸೆಟ್ ಅಂತ ಮಾಡಿದ್ದೀವಿ. ಅಂಥದ್ದು ಬರೀ ಡಾಲ್ಸ್ ಅಷ್ಟೇ, ಸುಮ್ಮನೆ ಬೇರೆ ಬೇರೆ ಸ್ಟೈಲಲ್ಲಿ ಮಾಡಿರೋವಂಥದ್ದು ಡಾಲ್ಸ್ ಇದೆ. ನನ್ನ ಹೆಸರು ರಶ್ಮಿ. ಈ ಕಲೆನ ನಮ್ಮಮ್ಮ ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ. ನಾನೇನು ಹೇಳೋಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಈ ಕಲೆನ ಎಲ್ಲರೂ ಬೆಳೆಸಿ ಉಳಿಸಿ, ಇವಾಗ ಎಲ್ಲರೂ ನಾವು ಅಮೇರಿಕಾಲಿ ಏನು ಮಾಡ್ತಾರೆ ಅದನ್ನೆಲ್ಲ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಅದ್ರ ಬದಲು ನಮ್ಮ ಕಲೆನ, ನಮ್ಮ ತನನ, ನಮ್ಮ ಟ್ರೆಡಿಷನ್ಸ್ನ ಉಳಿಸ್ಕೊಂಡು ಮುಂದುವರಿಸೋದು ನಮ್ಮ ಜವಾಬ್ದಾರಿ, ನಮ್ಮ ಮಕ್ಕಳ ಜವಾಬ್ದಾರಿ. ಆದಷ್ಟು ನಮ್ಮ ಮಕ್ಕಳಿಗೆ ನಾವು ಇದನ್ನು ಎಲ್ಲ ಹೇಳಿಕೊಟ್ಟು ನಮ್ಮ ಸಂಸ್ಕೃತಿನ ಹೇಳ್ಕೊಡ್ಬೇಕು. ಸುಮಾರು ಒಂದು 1500ರಿಂದ 1600ವರೆಗೂ ಬೊಂಬೆಗಳಿದೆ. ಎಲ್ಲ ಕೈಯಲ್ಲೇ ಮಾಡಿರೋ ಅಂಥದ್ದು, ಅವರೇ ಕೂತು ಸ್ವತಃ ಎಲ್ಲ ಕೈಯಲ್ಲೇ ಮಾಡಿರೋ ಅಂಥದ್ದು. ಟ್ರೆಡಿಷನ್ಸ್ನ ಫಾಲೋ ಮಾಡಿ ನಮ್ಮ ತನನ ಉಳಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ದೇಯರೆಲ್ಲ ಪೀಡಿದಂತಾರತಿಗೆ ತನಕ್ಕೆ ಸ್ಥಿರ ಕೊಡಮ್ಮ, ಆರುತಿಯೇ ತೀರೆ ಪಾ